ಹಲೋ ಹಾಯ್ ನಮಸ್ತೆ ನಾನು ರಾಧಾ ವಿಸೋರ್ಸ್ ಎಜುಕೇಶನಲ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕರ್ನಾಟಕ. ಈ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೆಜೆಟ್ ಆಫ್ ಇಂಡಿಯಾ ರಿಲೀಸ್ ಆಯಿತು November 18, 2021. ಸೊ ಅಕಾರ್ಡಿಂಗ್ ಟು NMC ಗೆಜೆಟ್ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೋಡಿಕೊಂಡು ಯಾವ ದೇಶಕ್ಕೆ ಮೆಡಿಕಲ್ ಮಾಡೋದಕ್ಕೆ ಹೋಗಬೇಕು ಅಂತ ಕನ್ಫ್ಯೂಷನ್ಸ್ ಇತ್ತು. ಸೊ ಅದಕ್ಕೆ ಆ ಗೆಜೆಟ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡುವಂತ ದೇಶ ಜಾರ್ಜಿಯಾ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಅದು ಪರ್ಫೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮ್ಯಾಚ್ ಮಾಡುತ್ತೆ. ಅದಕ್ಕೋಸ್ಕರ ಜಾರ್ಜಿಯಾಗೆ ಎಲ್ಲರೂ ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ತಗೊಳ್ತಾ ಇದ್ದಾರೆ. ಸೊ ಅದಲ್ಲದೆ ಈಗ ಅಡ್ವೈಸರಿ ಒಂದು ರಿಲೀಸ್ ಆಗಿದೆ. ಅಡ್ವೈಸರಿ ಟು ಇಂಡಿಯನ್ ಸ್ಟೂಡೆಂಟ್ ಸೀಕಿಂಗ್ ಅಡ್ಮಿಷನ್ ಇನ್ ಮೆಡಿಕಲ್ ಸ್ಟಡೀಸ್ ಇನ್ ಜಾರ್ಜಿಯಾ ಅಂತ ಹೇಳ್ತಾ ಇದೆ. ಸೊ ಇದು ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಅಡ್ವೈಸರಿ ಬಿಟ್ಟಿರೋದನ್ನ ಇನ್ನೊಂದ್ಸರಿ ರಿವೈಸ್ಡ್ ಅಡ್ವೈಸರಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿಂದ? ಎಂಬಾಸಿ ಆಫ್ ಇಂಡಿಯಾ ಇಂದ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಿಮಗೆ NMC ಗೆಜೆಟ್ ಪ್ರಕಾರ ಗೊತ್ತಿರೋದು ಲೀಡಿಂಗ್ ಟು 54 ಮಂತ್ಸ್ ಅಂತ ಇದೆ. ಸೊ ಯಾವುದೇ ಒಂದು ಮೆಡಿಕಲ್ ಡಿಗ್ರಿ ಮಾಡ್ಬೇಕಾದ್ರೂ 54 ಮಂತ್ಸ್ ಕಂಪಲ್ಸರಿ ಇರಲೇಬೇಕು. ಮತ್ತೆ 12 ಮಂತ್ಸ್ ಇಂಟರ್ನ್ಶಿಪ್ ಇರಬೇಕು. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಇಂಗ್ಲಿಷ್ ಅಲ್ಲೇ ಇರಬೇಕು. ಆಮೇಲೆ ಯಾವ ಸಬ್ಜೆಕ್ಟ್ಸ್ ಇಂಡಿಯಾ ಅಲ್ಲಿ ಏನ್ ರೂಲ್ಸ್ ಅಂಡ್ ಯಾವ ಯಾವ ಸಬ್ಜೆಕ್ಟ್ಸ್ ಇರುತ್ತೋ ಆ ಸಬ್ಜೆಕ್ಟ್ಸ್ ಎಲ್ಲ ಫಾರಿನ್ ದೇಶದಲ್ಲೂ ಫಾಲೋ ಮಾಡಬೇಕು. ಸೊ ಫಾಲೋ ಮಾಡೋ ಅಂತ ದೇಶ. ಮತ್ತೆ ಅಲ್ಲಿ ನಮ್ಮ ಇಂಡಿಯನ್ಸ್ ಪ್ರಾಕ್ಟಿಕಲ್ಸ್ ಇಂಟರ್ನ್ಶಿಪ್ ಯಾವ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದಿರ್ತಾರೋ ಅದೇ ಯೂನಿವರ್ಸಿಟಿಯಲ್ಲಿ ಮಾಡೋ ಅಂತ ಅವಕಾಶ ಇರಬೇಕು. ಸೊ ಮೆಡಿಸಿನ್ ಓದೋದೇ ಒಂದ್ ಕಡೆ, ಈ ಕ್ಲಿನಿಕಲ್ ರೊಟೇಷನ್ಸ್ ಇಲ್ಲಾಂದ್ರೆ ಇಂಟರ್ನ್ಶಿಪ್ ಮಾಡೋದೇ ಬೇರೆ ಕಡೆ ಆಗ್ಬಾರ್ದು. ಸೊ ಅದು ಎರಡು ಒಂದೇ ಕಡೆ ಇರಬೇಕು. ಯಾವ ಯೂನಿವರ್ಸಿಟಿಗೆ ಯಾವ ಕಾಲೇಜ್ ಟೈಪ್ ಯಾವ ಹಾಸ್ಪಿಟಲ್ ಟೈಪ್ ಆಗಿರುತ್ತೋ ಅಲ್ಲೇನೆ ಇಂಟರ್ನ್ಶಿಪ್ ನಡಿಬೇಕು ಅನ್ನೋದು ಒಂದಿದೆ. ಮತ್ತೆ ಇಷ್ಟೆಲ್ಲ ಫಾಲೋ ಮಾಡಿದ್ರೆ ಆ ದೇಶಕ್ಕೆ ಹೋಗ್ಬೋದು ಅಂತ NMC ಅವರು, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಮತ್ತಿನ್ನೊಂದು ಏನಾಗಿದೆ ಅಂದ್ರೆ, ಇಂಡಿಯನ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಯಾವ ತರ ಅಡ್ವೈಸರಿ ಒಂದು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಇದು ಎಂಬಾಸಿ ಆಫ್ ಇಂಡಿಯಾನೇ ರಿಲೀಸ್ ಮಾಡಿದೆ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಪ್ರೋಗ್ರಾಮ್ ಇನ್ ಜಾರ್ಜಿಯಾ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನ್ಯಾಷನಲ್ ರಿಜಿಸ್ಟ್ರೇಷನ್ ಅಂಡ್ ರಿಲೇಟೆಡ್ ರೆಗ್ಯುಲೇಷನ್ಸ್ ಆನ್ ಹೈಯರ್ ಮೆಡಿಕಲ್ ಎಜುಕೇಶನ್ಸ್ ಅಂಡ್ ಮೆಡಿಕಲ್ ಸೆಕ್ಟರ್ ಬೆಂಚ್ ಮಾರ್ಕರ್ಸ್ which is mandatory to be fulfilled in order to get the state accreditation. The duration of undergraduate MD programs in Georgia equal to MBBS qualification in India and UK is 6 years, 360 ECTS, including internship during the 6th graduating year ಅಂತ ಇದೆ. ಸೊ ಇಲ್ಲಿ 6 years ಮೆಡಿಸಿನ್ ಇದೆ, ಈಕ್ವಲೆಂಟ್ ಟು MBBS ಇನ್ ಇಂಡಿಯಾ ಆಗ್ಲಿ. ಯಾಕೆಂದ್ರೆ ಇಂಡಿಯಾ ಫಾಲೋ ಮಾಡ್ತಾ ಇರೋದು ಬ್ರಿಟಿಷ್ ಕರಿಕ್ಯುಲಮ್ ಆಗಿರೋದ್ರಿಂದ ಸೊ ಇಂಡಿಯಾ ಅಂಡ್ UK ಅಂತ ಹೇಳ್ತಾ ಇದ್ದಾರೆ. ಇದು 6 years ಇರುತ್ತೆ. 360 ECTS ಕ್ರೆಡಿಟ್ಸ್ ಇದೆ, ಟ್ರಾನ್ಸ್ಕ್ರಿಪ್ಷನ್ ಕ್ರೆಡಿಟ್ಸ್ ಅಂತ ಹೇಳ್ತೀವಿ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಸೊ ಆ ಲಾಸ್ಟ್ 1 year ಏನಿರುತ್ತೆ, ಆ 6th year ಇಂಟರ್ನ್ಶಿಪ್ ಇರುತ್ತೆ. ಹಾಗಾಗಿ ಇದು ಡ್ಯೂರೇಷನ್ ಕರೆಕ್ಟ್ ಆಗಿದೆ. ಸೊ ನಮ್ಮ ಇಂಡಿಯಾಗೆ ಮ್ಯಾಚ್ ಆಗುವಂತ ಡ್ಯೂರೇಷನ್ ಇದೆ. ಸೊ ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಇಂಟರ್ನ್ಶಿಪ್ ಕ್ಲಿನಿಕಲ್ ರೊಟೇಷನ್ ಇನ್ ದ ಮೆಡಿಕಲ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ಈ ಮೆಡಿಕಲ್ ಕೋರ್ಸ್ ಅಲ್ಲಿ ಇಂಟರ್ನ್ಶಿಪ್ ಯಾವ ತರ ಇರುತ್ತೆ, ಯಾಕೆಂದ್ರೆ ಕೆಲವು ದೇಶಗಳಲ್ಲಿ ಇಂಟರ್ನ್ಶಿಪ್ ಇರೋದಿಲ್ಲ. ಅವರು ಬಂದು ಮತ್ತೆ ಬೇರೆ ದೇಶದಲ್ಲಿ ಓದ್ಕೊಂಡು ಬಂದು ಮತ್ತೆ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡೋ ಅವಕಾಶಗಳು ಸುಮಾರು ದೇಶಗಳಲ್ಲಿ ಇದೆ. ಸೊ ಅದು ಯಾವ ತರ ಅಂತ ಹೇಳಿ ಇಲ್ಲಿ ಎಂಬಾಸಿ ಆಫ್ ಇಂಡಿಯಾ ಇನ್ಫಾರ್ಮ್ ಮಾಡಿದ್ದಾರೆ. Up to third course, the student take fundamental and basic pre-clinical subjects, acquire clinical skills in clinical skills centers. Starting from the 4th year of study, MD students start clinical rotations and internship during 9th to 12th semester, 5th and 6th year of study. Students have clericalship, internship in clinical settings, university hospitals, teaching hospitals, primary care settings that meet requirement stipulated by national regulations and sector benchmarks in medicine ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 5th and 6th year ಕ್ಲಿನಿಕಲ್ ರೊಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಯೂನಿವರ್ಸಿಟಿ ಹಾಸ್ಪಿಟಲ್ಸ್ ಅಲ್ಲಾಗ್ಲಿ, ಟೀಚಿಂಗ್ ಹಾಸ್ಪಿಟಲ್ಸ್ ಆಗಲಿ, ಪ್ರೈಮರಿ ಕೇರ್ ಸೆಕ್ಟರ್ಸ್ ಅಲ್ಲಿ ನಾವು ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಆ ಯೂನಿವರ್ಸಿಟಿ ಟೈಪ್ ಮಾಡಿರುವಂತ ಹಾಸ್ಪಿಟಲ್ಸ್ ಅಲ್ಲಿ ನಾವು ವರ್ಕ್ ಮಾಡ್ಬೋದು. ಅದಕ್ಕೆ ನ್ಯಾಷನಲ್ ರೆಗ್ಯುಲೇಟಿಂಗ್ ಸೆಕ್ಟರ್ ಬೆಂಚ್ ಮಾರ್ಕರ್ಸ್ ಇನ್ ಮೆಡಿಸಿನ್ ಇರುತ್ತೆ. ಅವರು 6 years ಕಂಪ್ಲೀಟ್ ಆಗಿ ಕಂಪ್ರೈಸಸ್ ಸ್ಟಡಿ ಇನ್ ಕ್ಲಿನಿಕಲ್ ಎನ್ವೈರನ್ಮೆಂಟ್. ಸೊ ಆ 1 ವರ್ಷನೂ ಅವ್ರು ಫುಲ್ ಕಂಪ್ಲೀಟ್ ಮಾಡ್ತಾರೆ. ಈ ಕ್ಲಿನಿಕಲ್ ಕ್ಲರ್ಕ್ಶಿಪ್ ಅಥವಾ ಇಂಟರ್ನ್ಶಿಪ್ಗೆ ಡ್ಯೂರಿಂಗ್ ದಿಸ್ ಪೀರಿಯಡ್ ಸ್ಟಡಿ ಕಂಪ್ರೈಸ್ 120 ECTS ಇರುತ್ತೆ. ಸೊ ಅಲ್ಲಿ 120 ಟ್ರಾನ್ಸ್ಕ್ರಿಪ್ಷನ್ ಕ್ರೆಡಿಟ್ಸ್ ಇರುತ್ತೆ. ಹಾಗಾಗಿ ಇಲ್ಲೂ ಯಾವುದೇ ಒಂದು ತೊಂದರೆ ಇಲ್ಲ. And do medical universities in Georgia provide internship in the same medical university hospitals and Indian students allowed to do internship in Georgia ಅಂತ ಇದೆ.
ಸೊ ಇಲ್ಲಿ ಇನ್ನೊಂದು ಕ್ವಶನ್ ಏನು ರೈಸ್ ಆಗುತ್ತೆ ಅಂದ್ರೆ, ಇವಾಗ ಬರೀ ಜಾರ್ಜಿಯನ್ಸ್ ಅಷ್ಟೇ ಇವ್ರು ಪರ್ಮಿಷನ್ ಕೊಡ್ತಾ ಇದಾರೆ ಇಂಟರ್ನ್ಶಿಪ್ ಮಾಡೋದಕ್ಕೆ, ನಮ್ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅವರು ಜಾರ್ಜಿಯನ್ಸ್ ಯಾವ ಹಾಸ್ಪಿಟಲ್ಸ್ ಅಲ್ಲಿ ವರ್ಕ್ ಮಾಡ್ತಾರೋ ಅಲ್ಲಿ ಅವ್ರಿಗೆ ಕ್ಲಿನಿಕಲ್ ರೊಟೇಷನ್ಸ್ ಕೊಡ್ತಾ ಇಲ್ಲ ಅನ್ನೋ ಒಂದು ಊಹಾಪೋಹ ಇದೆ. ಅದೆಲ್ಲ ಸುಳ್ಳು. ಅದಕ್ಕೂ ಇಲ್ಲಿ ಒಂದು ಅಡ್ವೈಸರಿ ಇನ್ಫಾರ್ಮ್ ಮಾಡಿದೆ, ಕರೆಕ್ಟ್ ಆಗಿ ಹೇಳಿದೆ. ಆಲ್ ಮೆಡಿಕಲ್ ಸ್ಕೂಲ್ಸ್ ಇನ್ ಜಾರ್ಜಿಯಾ ಪ್ರೊವೈಡ್ಸ್ ದ ಸೇಮ್ ಕ್ಲಿನಿಕಲ್ ಸೆಟ್ಟಿಂಗ್ಸ್, university hospitals, affiliated teaching hospitals, primary care settings for all MD students for their clinical studies regardless their nationality and citizenship ಅಂತ ಹೇಳಿದೆ. ಇಲ್ಲಿ ಜಾರ್ಜಿಯನ್ಸ್ ಆಗ್ಲಿ, ಇಂಡಿಯನ್ಸ್ ಆಗ್ಲಿ, ಇಲ್ಲಾಂದ್ರೆ ಬೇರೆ ದೇಶದಿಂದ ಫಾರಿನರ್ಸ್ ಆಗ್ಲಿ, ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಂದೇ ಹಾಸ್ಪಿಟಲ್ಸ್ ಅಲ್ಲೇನೆ ಕ್ಲಿನಿಕಲ್ ರೊಟೇಷನ್ಸ್ ಮಾಡ್ತಾರೆ, ಜಾರ್ಜಿಯನ್ಸ್ ಜೊತೆನೆ ಮಾಡ್ತಾರೆ. ಜಾರ್ಜಿಯನ್ಸ್ ಎಲ್ಲಿ ಮಾಡ್ತಾರೋ ಸೊ ಎಲ್ಲರೂ ಅಲ್ಲೇನೆ, ನಮ್ ಇಂಡಿಯನ್ಸ್ ಆಗ್ಲಿ ಫಾರಿನ್ ಸ್ಟೂಡೆಂಟ್ಸ್ ಆಗ್ಲಿ ಅಲ್ಲೇ ಮಾಡ್ತಾರೆ. ಇದ್ರಲ್ಲಿ ಯಾವ್ದನ್ನು ಅವ್ರಿಗೆ ಬೇರೆ ನಮ್ಗೆ ಬೇರೆ ಅನ್ನೋದು ಏನಿಲ್ಲ. ಸಮ್ ಆಫ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ HEE higher education institutions do have their own universities clinical in Georgia, and those who do not own the clinic hospital usually signs in MOE. With several clinics. Such agreement shall indicate the medical field to be served, number of students to enroll on traineeship, duration of internship, etc. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ರು ಎಲ್ಲಿ ಜಾರ್ಜಿಯನ್ಸ್ ಕ್ಲಿನಿಕಲ್ ಕ್ಲಿನಿಕಲ್ ರೊಟೇಷನ್ಸ್ ಅಥವಾ ಇಂಟರ್ನ್ಶಿಪ್ ಮಾಡ್ತಾರೋ ಅಲ್ಲೇನೆ ಇಂಡಿಯನ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಅದು ಬಿಟ್ಟು ನಮ್ಗೆ ಎಕ್ಸ್ಟ್ರಾ ಟ್ರೈನಿಂಗ್ ಏನಾದ್ರೂ ಬೇಕು ಅಂದ್ರೆ ಅದಕ್ಕೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇಂದ ನಾವು ಪರ್ಮಿಷನ್ ತಗೊಂಡು ಮತ್ತೆ ನಾವು ಅದಕ್ಕೆ ಟ್ರೈನೀಸ್ ಆಗಿ ಅಲ್ಲಿ ಮತ್ತೆ ವರ್ಕ್ ಮಾಡ್ಬೋದು, ಅದನ್ನ ಟ್ರೈನ್ ಅಪ್ ತಗೋಬಹುದು. ಆದ್ರೆ ನಮ್ ಇಂಡಿಯನ್ಸ್, ನಮ್ಮ NMC ಏನ್ ಹೇಳುತ್ತೆ ಅಂದ್ರೆ, ನಾವು PG ಮಾಡೋವಾಗ ಏನಿಲ್ಲ, ಸೊ ನಾವು ಮೆಡಿಸನ್ ಮುಗಿಸ್ಕೊಂಡು ನಾವು ಇಂಡಿಯಾಗ್ ಬರ್ಬೋದು. ಸೊ PG ಮಾಡಿದ್ರೆ ಅವಾಗ ಅದು ರೆಸಿಡೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ನಾವು PG ಅಂದಾಗ ಅಲ್ಲಿ ರೆಸಿಡೆನ್ಸಿ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ, ಫೆಸಿಲಿಟಿಂಗ್ ಇನ್ ಅಗ್ರಿಮೆಂಟ್ ವಿತ್ ದ HEI and clinical themselves, and it always help if the students know the local language. All medicine school, universities, MD programs provide the Georgian language course for international students within their curriculum to facilitate communication with the patients. ಸೊ ನಾವಲ್ಲೇ PG ಮಾಡಬೇಕು ಅಂದಾಗ ನಾವು ಅವಾಗ ಸ್ವಲ್ಪ ಪ್ರೊಫೆಷನಲ್ ಆಗಿ ಇಂಟರ್ನ್ಶಿಪ್ ಮಾಡಬೇಕು ಅಂದಾಗ ನಾವು PG ಮಾಡ್ಕೊಂಡ್ರೆ ನಾವು ಅಲ್ಲೇ ನಮ್ದೇ ಆದಂತ ಒಂದು ಸಂಸ್ಥೆನ, ನಾವು ಹಾಸ್ಪಿಟಲ್ಸ್ ನಾವು ಓಪನ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ಡಾಕ್ಟರ್ಸ್ ಆಗಿ ಅಲ್ಲಿ ಕೆಲಸ ಮಾಡ್ಬೋದು. ಸೊ ನಾವು PG ಮುಗಿಸ್ಕೊಂಡ್ರೆ ನಾವು ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. ಈ MBBS ನಾವಿಲ್ಲಿ ಕ್ಲಿನಿಕಲ್ ರೊಟೇಷನ್ಸ್ 6 years ಆದ್ಮೇಲೆ ನಾವು ಅಲ್ಲಿ ಡಾಕ್ಟರ್ಸ್ ಆಗಿ ನಾವು ಕೆಲಸ ಮಾಡ್ಬೋದು. ಸೊ ಅದು ಡಿಗ್ರಿ ವ್ಯಾಲಿಡ್ ಇದೆ, ಮತ್ತೆ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಆ ಡಿಗ್ರಿಗೆ ವ್ಯಾಲ್ಯೂಡ್ ಇದೆ. ಅದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ವರ್ಲ್ಡ್ ಫೆಡರೇಷನ್ ಆಫ್ ಮೆಡಿಕಲ್ ಎಜುಕೇಶನ್ ಅಂತ ಇದೆ. ಸೊ ಇಲ್ಲಿ ನಮ್ದು NMC ಯಾವ ತರ ಇದೆಯೋ ಅದು ಪ್ರತಿಯೊಂದು ದೇಶಕ್ಕೂ ರೆಗ್ಯುಲೇಟಿಂಗ್ ಬಾಡಿ ಇರುತ್ತೆ. ಇವಾಗ ನಮ್ ಇಂಡಿಯಾಗೆ NMC ಅಂದಾಗ ನಮ್ ಜಾರ್ಜಿಯಾ ಯೂನಿವರ್ಸಿಟಿಗೆ ಸೊ NCEQE ಅಂತ ಹೇಳ್ತಾರೆ, ನ್ಯಾಷನಲ್ ಸೆಂಟರ್ ಫಾರ್ ಎಜುಕೇಶನಲ್ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಆರ್ ಇಂಡಿಯನ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಲೌಡ್ ಟು ಟಚ್ ದ ಪೇಷಂಟ್ಸ್ ಅಂಡ್ ಪ್ರಾಕ್ಟೀಸ್ ಡ್ಯೂರಿಂಗ್ ದ ಇಂಟರ್ನ್ಶಿಪ್ ಕ್ಲಿನಿಕಲ್ ರೊಟೇಷನ್ಸ್ ಅಂತ ಕೇಳ್ತಾರೆ. ಇವಾಗ ಹೇಳ್ತಾರೆ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಪೇಷಂಟ್ಸ್ ನ ಮುಟ್ಟೋದಕ್ ಬಿಡಲ್ಲ, ಪ್ರಾಕ್ಟೀಸ್ ಮಾಡೋದಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಕ್ಲಿನಿಕಲ್ ರೊಟೇಷನ್ಸ್ ಅಲ್ಲಿ. ಆದ್ರೆ ಇಲ್ಲಿ ಹೇಳ್ತೆ ಆಲ್ ಸ್ಟೂಡೆಂಟ್ಸ್ ಇನ್ ಜಾರ್ಜಿಯಾ ರಿಗಾರ್ಡ್ಲೆಸ್ ಆಫ್ ದೇರ್ ನ್ಯಾಷನಾಲಿಟಿ, ಇಲ್ಲಿ ಪ್ರತಿ ಸತಿ ಹೇಳ್ತಾ ಇದೀನಿ, ರಿಗಾರ್ಡ್ಲೆಸ್ ಆಫ್ ದೇರ್ ನ್ಯಾಷನಾಲಿಟಿ are allowed to perform physical examination and certain medical procedures determined by the educational curriculum on the patients under the supervision of their instructor and after obtaining informed consent from the patient ಅಂತ ಹೇಳ್ತೇವೆ. ಸೊ ಇಲ್ಲಿ ಜಾರ್ಜಿಯನ್ಸ್ಗಾಗ್ಲಿ ಇಂಡಿಯನ್ಸ್ಗಾಗ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಸ್ಟೂಡೆಂಟ್ಸ್ ಅಂದ್ಮೇಲೆ ಎಲ್ಲಾ ದೇಶದವರು ಒಂದೇ ಸ್ಟೂಡೆಂಟ್ಸ್. ಸೊ ನಮ್ಗನು ಪರ್ಮಿಷನ್ ಇದೆ, ನಾವು ಪೇಷಂಟ್ಸ್ ನ ಮುಟ್ಬೋದು ಮತ್ತೆ ಪ್ರಾಕ್ಟೀಸು ಮಾಡ್ಬೋದು ಅಂತ ಹೇಳುತ್ತೆ. ಡಸ್ ಅನ್ ಇಂಡಿಯನ್ ಸ್ಟೂಡೆಂಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ಎನಿ ಪ್ರೊಫೆಷನಲ್ ರೆಗ್ಯುಲೇಟಿಂಗ್ ಬಾಡಿ ಆರ್ ಅದರ್ವೈಸ್ ಅಂಡರ್ ಎನಿ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಕಾಂಪಿಟೆಂಟ್ ಟು ಗ್ರಾಂಟ್ ಎ ಲೈಸೆನ್ಸ್ ಅಟ್ ಪಾರ್ ಟು ದ ಸಿಟಿಸನ್ಸ್ ಆಫ್ ಜಾರ್ಜಿಯಾ ಅಂತ ಕೇಳುತ್ತೆ. So Indian MD students as well as other MD students regardless their nationality who study in accredited and authorized medical schools, universities by accredited agency NCEQE, National Center for Educational Quality Enhancement,
which is internationally recognized as accredited agency by World Federation of Medical Education, are registered by the Ministry of Education and Science of Georgia. International accreditation implies that all MD diplomas of graduates from accredited by NCEQE MD programs in Georgia are recognized worldwide ಅಂತ ಹೇಳ್ತೀವಿ. ಸೊ ನಮ್ದು ನಾವಿಲ್ಲಿ ಮೆಡಿಸನ್ ಮಾಡಿದ್ಮೇಲೆ ನಮ್ಗೆ ಡಿಗ್ರಿ ಅಲ್ಲಿಂದನೂ ನಮ್ಗೆ ಲೈಸೆನ್ಸ್ ಕೊಡ್ತಾರೆ. ಸೊ ಅದು ಎಲ್ಲಿಂದ, ನಾವಿವಾಗ ಇಂಡಿಯಾದಲ್ಲಿ ಮೆಡಿಸನ್ ಮಾಡ್ಬೇಕಾದ್ರೆ ನಮ್ಗೆ ಪ್ರತಿಯೊಂದು NMC ಇಂದ ಬರುತ್ತೆ. ಅದೇ ತರ ನಾವು ಜಾರ್ಜಿಯಲ್ಲಿ ಮಾಡಿದಾಗ ಜಾರ್ಜಿಯನ್ ರೆಗ್ಯುಲೇಟಿಂಗ್ ಬಾಡಿ NCEQE ಅಂತ ಹೇಳ್ತೀವಿ, ನ್ಯಾಷನಲ್ ಸೆಂಟರ್ ಫಾರ್ ಎಜುಕೇಶನಲ್ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿಂದ ನಮ್ಗೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸ್ ಬರುತ್ತೆ. ಸೊ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಇದನ್ನ ನಾವು ಈ ಲೈಸೆನ್ಸ್ ನಾವು ತಗೊಂಡಾಗ ನಾವು ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಆಗ್ತೀವಿ. ಅಕಾರ್ಡಿಂಗ್ ಟು ಜಾರ್ಜಿಯನ್ ಲೆಜಿಸ್ಲೇಷನ್, ಗ್ರಾಡ್ಯುಯೇಟ್ಸ್ ಆಫ್ PD ಪ್ರೋಗ್ರಾಮ್ ಹ್ಯಾವ್ ದ ರೈಟ್ಸ್. ಇಲ್ಲಿ ನಾವು ಇನ್ನೊಂದು ಹೇಳ್ಬೇಕು, ಸುಮಾರು ಜನಕ್ಕೆ ಸುಮಾರು ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ದಿ ಲಾ ಆಫ್ ಜಾರ್ಜಿಯಾ ಅಂತ ಒಂದ್ ಕಡೆ ಬಂದಾಗ ಅದು ಏನು ಹೇಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಸೊ ಲಾ ಆಫ್ ಜಾರ್ಜಿಯಾ ಅಂತ ಓಪನ್ ಮಾಡಿದಾಗ ಅರೌಂಡ್ ಅದು 500 pages ಆಫ್ ಸಬ್ಜೆಕ್ಟ್ ಇರುತ್ತೆ. ಸೊ ಇದರಲ್ಲಿ ನಮ್ಗೆ ಯೂಸ್ ಆಗುವಂತ ಆರ್ಟಿಕಲ್ಸ್ ನಾವು ತಗೊಂಡು ಓದಿದ್ರೆ ನಮ್ ಪೇರೆಂಟ್ಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಇನ್ನೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಆರ್ಟಿಕಲ್ ನಂಬರ್ 5 ಏನ್ ಹೇಳುತ್ತೆ, ದಿ ಲಾ ಆಫ್ ಜಾರ್ಜಿಯಾ ಆನ್ ಮೆಡಿಕಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ, to be employed as a junior doctor position that may be occupied by a MD graduate from state accredited higher medical institution who shall perform the duties of a doctor according to the instructions. So according to the instructions of law of Georgia on medical practice, article number 5 ಈ ತರ ಹೇಳುತ್ತೆ. ಸೊ ನಾವು ವರ್ಕ್ ಮಾಡಬಹುದು ಜೂನಿಯರ್ ಡಾಕ್ಟರ್ಸ್ ಆಗಿ. To take the postgraduate residency course and after passing the Unified State Certification exam, get the right of independent medical practice. Article number 17, Law of Georgia on medical practice ಏನು ಹೇಳುತ್ತೆ ಆರ್ಟಿಕಲ್ ನಂಬರ್ 17 ಅಲ್ಲಿ. ಸೊ ನಾವು PG ಬೇಕಾದ್ರೂ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಅಥವಾ ರೆಸಿಡೆನ್ಸಿ ಕೋರ್ಸ್ ಅಂತ ಹೇಳ್ತೀವಿ, ಅದನ್ನ ಪಾಸ್ ಮಾಡಿಕೊಂಡು ನಾವು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. To continue doctoral studies, research career in biomedical sciences leading to PhD degree comprising 3 years, engaged in and scientific activities according to law of Georgia medical practice, article number 17 ಅಲ್ಲಿ ಇನ್ಫಾರ್ಮ್ ಮಾಡಿದೆ. ಸೊ ನಾವಲ್ಲೇ ರಿಸರ್ಚ್ ಮಾಡ್ಬೋದು, PhD ಡಿಗ್ರಿನೂ ಮಾಡ್ಬೋದು, ಅದು ಡಿಗ್ರಿ 3 years ಆಗುತ್ತೆ. ಸೊ ನಾವು ಆ ಫರ್ದರ್ ಸ್ಟಡೀಸನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಏನಿರೋದು, ನಾವು MBBS ಮುಗಿಸ್ಕೊಂಡು ನಾವು ಇಂಡಿಯಾಗೆ ಬರಬೇಕು ಅಂತ ಕೆಲವು ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಆಸೆ ಪಡೋದು. ಅದ್ರ ಪ್ರಕಾರನೇ ನಾವು ನಮ್ ಡಿಗ್ರಿ ಮುಗ್ದಿದ ತಕ್ಷಣ ನಾವು ಲೈಸೆನ್ಸ್ ತಗೊಂಡು ನಾವು ಇಂಡಿಯಾಗೆ ಬಂದು ನಾವು ವರ್ಕ್ ಮಾಡ್ಬೋದು. ಆಫ್ಟರ್ ಪಾಸಿಂಗ್, ಈ ಗ್ರಾಜುಯೇಟ್ಸ್ ಯಾರಾದ್ರೂ ಈ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ತಗೊಂಡು ಅವ್ರು ಪಾಸ್ ಆಗಿದ್ರೆ, ಟು ಕಂಟಿನ್ಯೂ ವಿತ್ ದ ಪೋಸ್ಟ್ ಗ್ರಾಜುಯೇಷನ್ಸ್, ಹಾಸ್ಪಿಟಲ್ಸ್ ಆರ್ ಅಕ್ರಿಡಿಟೇಟೆಡ್ ಬೈ ದ ಮಿನಿಸ್ಟ್ರಿ ಹೆಲ್ತ್ ಟು ಪ್ರೊವೈಡ್ ಸಚ್ ರೆಸಿಡೆನ್ಸಿ ಪ್ರೋಗ್ರಾಮ್ಸ್. ಯಾವ್ದು ಸ್ಪೆಷಲೈಸೇಷನ್ ತಗೊಳ್ತಾರೋ ಅದಕ್ಕೆ ಅವರು ಅಲ್ಲಿ ಓದ್ಬೋದು. The National Post Diploma Qualification Exam for MD graduates in administration by the Medical and Pharmaceutical Regulation Agency operating under the guidance of the Ministry of Health of Georgia. So ಅದು PG ಮಾಡೋದಕ್ಕೂ ನಮ್ಗೆ ಅವಕಾಶ ಇದೆ. After completion, residency license for independence medical practice is granted by the Ministry of Internal Displaced Persons from the Occupied Territories, Labor, Health and Social Affairs of Georgia, Ministry of Health of Georgia, regardless nationality and citizenship of residency graduates. ಸೊ ಇಲ್ಲಿ ನಮಗೆ ಇಂಡಿಯನ್ಸ್ಗೆ ಮತ್ತೆ ಜಾರ್ಜಿಯನ್ಸ್ಗೆ ಯಾವುದೇ ಸಪರೇಟ್ ರೂಲ್ಸ್ ಇಲ್ಲ. ಸೊ ಎಲ್ಲ ಜಾರ್ಜಿಯನ್ಸ್ ಯಾವ ತರ ಇರುತ್ತೋ ಸೇಮ್ ಅದೇ ರೂಲ್ಸ್ ನಮಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಡಸ್ ಎನ್ ಇಂಡಿಯನ್ ಸ್ಟೂಡೆಂಟ್ ಅಲೋ ಟು ಗೆಟ್ ಲೈಸೆನ್ಸ್ ಟು ಪ್ರಾಕ್ಟೀಸ್ ಇನ್ ಜಾರ್ಜಿಯಾ ಆಸ್ ಎ ಮೆಡಿಕಲ್ ಪ್ರಾಕ್ಟಿಷನರ್? ಇಫ್ ಎಸ್, ವಾಟ್ ಈಸ್ ದ ಪ್ರೊಸೀಜರ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನಾವು ಸ್ಟೂಡೆಂಟ್ಸು ಲೈಸೆನ್ಸ್ ತಗೊಂಡ್ಮೇಲೆ ನಾವು ಜಾರ್ಜಿಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಆದ್ರೆ ಅದು ಇದೆ, ನಾವು ಅಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದಕ್ಕೆ ಪ್ರೊಸೀಜರ್ ಏನು ಅಂತ ಕೇಳುತ್ತೆ. ಆರ್ಟಿಕಲ್ ನಂಬರ್ 17, ಲಾ ಆಫ್ ಜಾರ್ಜಿಯಾ ಆನ್ ಮೆಡಿಕಲ್ ಪ್ರಾಕ್ಟೀಸ್ ಏನ್ ಹೇಳುತ್ತೆ ಅಂದ್ರೆ, ಬೇಸ್ಡ್ ಆನ್ ಅಫೋರ್ಮೆನ್ಷನ್ ಇಂಡಿಯನ್ MD ಸ್ಟೂಡೆಂಟ್ಸ್ ಆಫ್ಟರ್ ಗ್ರಾಜುಯೇಷನ್ ಆಫ್ ಅಂಡರ್ಗ್ರಾಜುಯೇಟ್ ಸ್ಟಡೀಸ್ ಕ್ಯಾನ್ ವರ್ಕ್ ಆಸ್ ಜೂನಿಯರ್ ಡಾಕ್ಟರ್ಸ್ ಆರ್ ದೇ ಕ್ಯಾನ್ ಪಾಸ್ NPDQE, take the track of residency program on specialty they choose and get the license for running independent medical practice according to the following regulations. ಸೊ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದು ಫಾಲೋ ಮಾಡ್ಕೊಂಡು ನಾವಲ್ಲಿ ಡಾಕ್ಟರ್ಸ್ ಆಗಿನೂ ವರ್ಕ್ ಮಾಡ್ಬೋದು, ಇಲ್ಲಾಂದ್ರೆ ನಾವು ಸಪ್ರೇಟ್ ಆಗಿ ಲೈಸೆನ್ಸ್ ತಗೊಂಡು ಇಂಡಿಪೆಂಡೆಂಟ್ ಆಗಿನೂ ನಾವು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. ಎ ಸ್ಟೂಡೆಂಟ್ ಆಫ್ ಎ ಹೈಯರ್ medical education institute, a medical resident
A physician, job seeker, a junior doctor, regardless of nationality, have rights to perform the duties of a doctor according to the law of Georgia on medical ಎಜುಕೇಶನ್ ಅಂತ ಹೇಳುತ್ತೆ. ಇದು ಆರ್ಟಿಕಲ್ ನಂಬರ್ 14 ನಲ್ಲಿ ಇದೆ. ಲಾ ಆಫ್ ಜಾರ್ಜಿಯಾ ಆನ್ ಮೆಡಿಕಲ್ ಪ್ರಾಕ್ಟೀಸ್ ಅಂತ ನೀವು ಓಪನ್ ಮಾಡಿದಾಗ ಆರ್ಟಿಕಲ್ ನಂಬರ್ 14, 17 ಅಂಡ್ 5 ಸ್ಟಡಿ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಸೊ ಇದು ಅಡ್ವೈಸರಿ ಬಿಟ್ಟಿರೋದ್ರಿಂದ ಇದು ನಮ್ಗೆ ಪ್ಲಸ್ ಪಾಯಿಂಟ್. ಸೊ ಜಾರ್ಜಿಯಾಗೆ ಯಾವುದೇ ಒಂದು ಟೆನ್ಷನ್ಸ್ ಇಲ್ಲದೆ ಯಾವ ತರ ಆಗುತ್ತೆ, ಮತ್ತೆ ನಾವು ಮಾಡ್ಬೋದಾ ಮಾಡಲ್ವಾ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ಸ್ ಎಲ್ಲ ಬ್ರೇಕ್ ಆಗಿರುವಂತದ್ದು ಇದು ಎಂಬಾಸಿ ಆಫ್ ಇಂಡಿಯಾ ರಿಲೀಸ್ ಮಾಡಿರುವಂತ ಅಡ್ವೈಸರಿ. ಸೊ ಈಗ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ವಿಸೋರ್ಸ್ ಸಂಸ್ಥೆ MBBS ಅಡ್ಮಿಷನ್ಸ್ 2022 ಮಾಡ್ತಾ ಇದೀವಿ. ಸೊ ಅದು ನಮ್ಮ ವಿಸೋರ್ಸ್ ಸಂಸ್ಥೆಯಿಂದ ಟಾಪ್ ಯೂನಿವರ್ಸಿಟೀಸ್ ನ ಸೆಲೆಕ್ಷನ್ ಮಾಡ್ಕೊಂಡಿದೀವಿ ಜಾರ್ಜಿಯಾ ಅಲ್ಲಿ. ಎಸ್ಪೆಷಲಿ ಅದು ಕ್ಯಾಪಿಟಲ್ ಸಿಟಿ ಟಿಬ್ಲಿಸಿ ಅಲ್ಲಿದೆ ನಮ್ಮ ಯೂನಿವರ್ಸಿಟೀಸ್ ಎಲ್ಲ. ನಿಮಗೆ ಗೊತ್ತಿದ್ದಂಗೆ ನಮ್ದು ವಿಸೋರ್ಸ್ ಸಂಸ್ಥೆ ರಿಜಿಸ್ಟರ್ಡ್ ಕಂಪನಿ, ವಿಸೋರ್ಸ್ ಎಜುಕೇಶನಲ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟರ್ಡ್ ಕಂಪನಿ ಇನ್ ಇಂಡಿಯಾ. ಅಪಾರ್ಟ್ ಫ್ರಮ್ ದಟ್ ಜಾರ್ಜಿಯಲ್ಲೂ ಅಷ್ಟೇ ನಮ್ದು ವಿಸೋರ್ಸ್ ಸರ್ವಿಸ್ LLC ಅಂತ ಇದೆ, ಅಲ್ಲೂ ರಿಜಿಸ್ಟರ್ಡ್ ಕಂಪನಿ ಇದೆ. ನಮ್ದೇ ವಿಸೋರ್ಸ್ ಸಂಸ್ಥೆ ಹಾಸ್ಟೆಲ್ ಸಹ ಇದೆ. ನಮ್ಮ ಮಕ್ಕಳಿಗೆ ನಾವು ಯಾವ ತರ ಸರ್ವಿಸ್ ಕೊಡ್ತೀವಿ ಅಂದ್ರೆ ನಮ್ದೇ 3 ಸ್ಟಾರ್ ಹೋಟೆಲ್ಸ್ ನಾವು ಕನ್ವರ್ಟ್ ಮಾಡಿ ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್, ಬಾಯ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಫುಡ್ ಅಷ್ಟೇ, ಯಾಕೆಂದ್ರೆ ಹೊರದೇಶಕ್ಕೆ ಹೋದ್ಮೇಲೆ ನಮ್ ಫುಡ್ ಎಲ್ಲೋ ನಮ್ಗೆ ತಿನ್ಬೇಕು ಅನ್ಸುತ್ತೆ. ನಾವು ಫುಡ್ ಇಲ್ದಂಗೆ ನಮ್ಗೆ ಯಾವ್ದು ವರ್ಕ್ ಆಗಲ್ಲ. ಸೊ ಫುಡ್ ಬೆಡ್ ಕರೆಕ್ಟ್ ಆಗಿದ್ರೆ ಪೇರೆಂಟ್ಸ್ ದುಡ್ಡು ಕಳಿಸ್ತಾರೆ, ಎಜುಕೇಶನ್ಗೆ ಪ್ರಾಬ್ಲಮ್ ಇಲ್ಲ. ಸೊ ನಾವು ಅವ್ರಿಗೆ ಇದು ಏನು ಹಾಸ್ಟೆಲ್ಸ್ ಪ್ರೊವೈಡ್ ಮಾಡ್ತೀವಿ. ಒಳ್ಳೆ ಸೌತ್ ಇಂಡಿಯನ್ ಫುಡ್ ಪ್ರೊವೈಡ್ ಮಾಡ್ತೀವಿ. ಈವನ್ ಚೆಫ್ ಸಹ ನಮ್ಗೆ ಅಡ್ಗೆ ಮಾಡೋರು ಸಹ ನಾವು ಸೌತ್ ಇಂಡಿಯಾಲ್ಲೇ ಕರ್ಕೊಂಡು ಹೋಗ್ತೀವಿ. ಸೊ ನಮ್ದೇ ಆದ ಒಂದು ಟೀಮ್ ಅಲ್ಲಿದೆ. ಸೊ ಆ ಟೀಮ್ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಸರ್ವಿಸ್ ಮಾಡುತ್ತೆ. ಮತ್ತೆ ಇವನ್ ನಮ್ಮ ಡೈರೆಕ್ಟರ್ ಸಹ ಅಲ್ಲೇ ಇರ್ತಾರೆ. ಸೊ ಯಾವುದೇ ಪ್ರಾಬ್ಲಮ್ ಮಕ್ಕಳಿಗೆ ಫೇಸ್ ಮಾಡೋಂಗಿಲ್ಲ. ಒಳ್ಳೆ ಫುಡ್, ಒಳ್ಳೆ ಹಾಸ್ಟೆಲ್, ಒಳ್ಳೆ ಎಜುಕೇಶನ್ ಇದ್ದಾಗ ಸೊ ಅವ್ರು 100% ಸಕ್ಸಸ್ಫುಲ್ ಆಗಿ ಡಾಕ್ಟರ್ಸ್ ಆಗಿ ಹೊರಗಡೆ ಬರ್ತಾರೆ. ಸೊ ನಿಮಗೆ ಗೊತ್ತಿದ್ದಂಗೆ ನಮ್ಮ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ಲಿ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಇದೆ, ಇಲಿಯಾ ಯೂನಿವರ್ಸಿಟಿ ಇದೆ, ಕೆನ್ವಾಕರ್ ಯೂನಿವರ್ಸಿಟಿ ಇದೆ. ಅಪಾರ್ಟ್ ಫ್ರಮ್ ದಟ್ ಅದರ್ 4 ಯೂನಿವರ್ಸಿಟೀಸ್ ಹಾಗೂ ಟೈಪ್ ಆಗಿದೆ. ಸೊ ನಿಮ್ಗೆ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಬಗ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿದ್ದಂಗೆ ವೆಬ್ಸೈಟ್ ಅಲ್ಲಿ ಹುಡುಕಿದಾಗ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಫೀಸು $6,000 ಪರ್ ಇಯರ್ ಇದೆ. ಆದ್ರೆ ನಮ್ಮ ವಿಸೋರ್ಸ್ ಸಂಸ್ಥೆಯಿಂದ ಯಾವ ಸ್ಟೂಡೆಂಟ್ಸ್ ಅಲ್ಲಿ ಜಾಯ್ನ್ ಆಗ್ತಾರೋ ಅವ್ರಿಗೆ $1,000 ಪ್ರತಿ ವರ್ಷ ಸ್ಕಾಲರ್ಶಿಪ್ ತರ ಡಿಸ್ಕೌಂಟ್ ಮಾಡಿ ಸೊ $5,000 ತಗೊಂಡು ಬರ್ತೀವಿ. ಅದು ಸೆಮ್ ವೈಸ್ ಕಟ್ಟೋದು 2,500 ಪರ್ ಸೆಮ್. ಫಾರ್ 6 months ಒಂದು ಸೆಮ್ ಇರುತ್ತೆ. ಸೊ ಅದು 6 months ಒಂದ್ಸತಿ ಆ ಸೆಮ್ ಡೈರೆಕ್ಟ್ ಆಗಿ ಕಾಲೇಜ್ ಅಕೌಂಟ್ಗೆ ಕಟ್ತೀವಿ. ಸೊ ಯಾವುದೇ ಒಂದು ದುಡ್ಡು ಕೈಯಲ್ಲಿ ಇಸ್ಕೊಳ್ಳೋದಾಗ್ಲಿ ಆ ತರ ಎಲ್ಲ ಇಲ್ಲ. ನಿಮ್ಗೆ ಅಕೌಂಟ್ ಕೊಡ್ತೀವಿ, ಡೈರೆಕ್ಟ್ ಪೇರೆಂಟ್ಸು ಕಾಲೇಜ್ ಅಕೌಂಟ್ಗೆ ದುಡ್ಡು ಹಾಕ್ಬೇಕು. ಮತ್ತೆ ಹಾಸ್ಟೆಲ್ ಫೀಸು ಅಷ್ಟೇ, ಹಾಸ್ಟೆಲ್ಗೆ ಡೈರೆಕ್ಟ್ ಆಗಿ ಹಾಕ್ಬೇಕು. ಇಲ್ಲಿ ಯಾವುದೇ ಒಂದು ಹ್ಯಾಂಡ್ ಟು ಹ್ಯಾಂಡ್ ಟ್ರಾನ್ಸಾಕ್ಷನ್ಸ್ ಯಾವುದು ಇರಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಲಿಂದಾನೇ ರಿಸಿಪ್ಟ್ ಬರುತ್ತೆ, ಲೆಟರ್ಸ್ ಬರುತ್ತೆ. ನೀವು ಸ್ಕೈಪ್ ಇಂಟರ್ವ್ಯೂ ಇರುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ಪ್ರೋಸೆಸ್ ಹೆಂಗಿದೆ ಅಂದ್ರೆ ಡಬಲ್ ಪ್ರೋಸೆಸ್ ಇದೆ. ಯಾಕೆಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಂಗೆ ಸ್ಟೂಡೆಂಟ್ಸ್ ಎಷ್ಟೊಂದು ಮಾರ್ಕ್ಸ್ ಕಾರ್ಡ್ಸ್ ಆಗಲಿ, ನೀಟ್ ಸ್ಕೋರ್ ಕಾರ್ಡ್ಸ್ ಆಗಲಿ ಎಲ್ಲ ಡೂಪ್ಲಿಕೇಟ್ ರಿಲೀಸ್ ಆಗ್ತಾ ಇದೆ. ಸೊ ನಾವ್ ಏನ್ ಇದನ್ನ ನಿಮ್ ಸರ್ಟಿಫಿಕೇಟ್ಸ್ ನ SLC ಆಗಲಿ, ಮಾರ್ಕ್ಸ್ ಸೆಕೆಂಡ್ PU ಆಗಲಿ, ಮತ್ತೆ ನೀಟ್ ಸ್ಕೋರ್ ಕಾರ್ಡ್ ಆಗಲಿ ನಾವು ಅದನ್ನ ಅಲ್ಲಿ ಕಳಿಸಿದಾಗ, ಜಾರ್ಜಿಯಾ ಕಳಿಸಿದಾಗ ಅಲ್ಲಿಂದ ಏನ್ ಮಾಡುತ್ತೆ ರೆಗ್ಯುಲೇಟಿಂಗ್ ಬಾಡಿ ಅವ್ರು ಏನ್ ಮಾಡ್ತಾರೆ, ಅವರು ಇಂಡಿಯಾಗೆ ನಮ್ಮ ಸ್ಟೇಟ್ ಬೋರ್ಡ್, ನಮ್ಮ ಕರ್ನಾಟಕ ಅಂದಾಗ ನಮ್ಮ ಸ್ಟೇಟ್ ಬೋರ್ಡ್ ಆಗಲಿ ಸೆಂಟ್ರಲ್ ಬೋರ್ಡ್ ಆಗಲಿ ಕಳಿಸ್ತಾರೆ. ಈಸ್ ದಿಸ್ ಒರಿಜಿನಲ್ ಅಂತ ತಿಳ್ಕೊಳ್ಳೋದಕ್ಕೆ ಕಳಿಸ್ತಾರೆ. ಅದು ಒರಿಜಿನಲ್ ಅಂತ ಕನ್ಫರ್ಮ್ ಆದ್ಮೇಲೆ ನಮ್ಗೆ ಇಂಟರ್ವ್ಯೂ ಮಾಡೋದು. ಸೊ ನಮ್ಗೆ ಇಂಟರ್ವ್ಯೂ ಮಾಡಿ, ನಮ್ಗೆ ಸ್ಕೈಪಲ್ಲಿ ಇಂಟರ್ವ್ಯೂ ಮಾಡಿ ಅವಾಗ ಸೆಲೆಕ್ಷನ್ ಆದ್ಮೇಲೆ ನಮ್ಗೆ ಅಲ್ಲಿಂದ ಆಫರಿಂಗ್ ಲೆಟರ್ ಬರುತ್ತೆ. ಅದ್ರಲ್ಲೇ ಕರೆಕ್ಟ್ ಆಗಿ ಮೆನ್ಷನ್ ಆಗಿರುತ್ತೆ. ಸೊ ಎಷ್ಟು ವರ್ಷ ಇದೆ, ಎಷ್ಟು ಫೀಸು ಸ್ಕಾಲರ್ಶಿಪ್ ಆಗಿ ಕೊಟ್ಟಿದ್ದಾರೆ, ಮತ್ತೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಎಷ್ಟು ಕ್ರೆಡಿಟ್ಸ್ ಇರುತ್ತೆ ಅಂತ ಪ್ರತಿಯೊಂದು ಅದರಲ್ಲೇ ಆಫರಿಂಗ್ ಲೆಟರ್ ಅಲ್ಲೇ ನಿಮ್ಗೆ ಬಂದಿರುತ್ತೆ. ಸೊ ಹಾಗಾಗಿ ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ವೇರಿಯೇಷನ್ಸ್ ಆಗುತ್ತಾ, ಫೀಸಸ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತಾ, ಯಾಕೆಂದ್ರೆ ಇವಾಗ ಇಲ್ಲಿ ಕಡಿಮೆ ಹೇಳ್ತಾರೆ, ನಾಳೆ ಅಲ್ಲಿ ಹೋಗಿ ಜಾಸ್ತಿ ಹೇಳ್ತಾರೆ ಅನ್ನೋದಕ್ಕೆ ನಿಮ್ಗೆ ಆಫರಿಂಗ್ ಲೆಟರ್ ಅಲ್ಲೇ, ಕಾಲೇಜಿಂದ ಬಂದಿರೋ ಲೆಟರ್ ಅಲ್ಲೇ ನಿಮ್ಗೆ ಇನ್ಫಾರ್ಮ್ ಆಗಿರೋವಾಗ ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ ಕೆನ್ವಾಕರ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಇದೆ. ಸೊ ಇದು ದಿ ಪಾತ್ ವೇ ಟು ಅಮೆರಿಕಾ. ಸೊ ಯಾಕೆ ಜಾರ್ಜಿಯಾ ಇಂದ ನಾವು ಅಮೆರಿಕಾಗೆ ಹೋಗ್ಬೋದು. ಸೊ ಯುರೋಪಿಯನ್ ಜಾರ್ಜಿಯಾ ಅಲ್ಲಿ ನಾವು ಕೆನ್ವಾಕರ್ ಯೂನಿವರ್ಸಿಟಿಯಲ್ಲಿ ಮೆಡಿಸಿನ್ ಮಾಡಿದಾಗ ನಾವು US ಜಾರ್ಜಿಯಾ ಅಲ್ಲಿ ಅಟ್ಲಾಂಟಾ ಅಲ್ಲಿ ನಾವು ಯಾವ ತರ ಹೋಗ್ಬೇಕು ಅನ್ನೋದು, ನಾವು ದಾರಿ ಹೇಗೆ ಅಮೆರಿಕಾಗೆ ಹೋಗೋ ದಾರಿ ಯಾವ ತರ ಅಂತ ನಾವು ಕಂಡುಹಿಡಿಯೋದಕ್ಕೆ ಇದು ಕೆನ್ವಾಕರ್ ಯೂನಿವರ್ಸಿಟಿ ಒಂದು ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಮಾಡುತ್ತೆ. ಇಲ್ಲಿ ಯಾವ ತರ ಅಂದ್ರೆ ಇದು ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಆಗಿದೆ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈ ಕೆನ್ವಾಕರ್ ಯೂನಿವರ್ಸಿಟಿ ಇಸ್ ಕನೆಕ್ಟೆಡ್ ವಿತ್ ದ ಎಮೋರಿ ಯೂನಿವರ್ಸಿಟಿ
ಅಟ್ಲಾಂಟಾ ಜಾರ್ಜಿಯಾ US ಅಲ್ಲಿದೆ. ಸ್ಟೂಡೆಂಟ್ಸ್ ಯಾರು USM ಅಲ್ಲಿ ಮಾಡಬೇಕು, ಸೊ ನಾನು ಅಮೆರಿಕಾ ಅಲ್ಲಿ PG ಮಾಡಬೇಕು ಅಂತ ಅನ್ಕೊಳ್ತಾರೋ ಅವ್ರಿಗೆ ಇದು ಬೆಸ್ಟ್ ಯೂನಿವರ್ಸಿಟಿ. ಸೊ ಈ ಯೂನಿವರ್ಸಿಟಿ ಸ್ಪೆಷಾಲಿಟಿ ಏನು ಅಂದ್ರೆ, ಈ MBBS ಪ್ರೋಗ್ರಾಮ್ ಮಾಡುವಾಗ ಸೊ 6 years ಅಲ್ಲಿ ಸ್ಟೆಪ್ USMLE, ನಿಮ್ಗೆ ಗೊತ್ತಿದೆ USMLE ಅಂದ್ರೆ ಯುನೈಟೆಡ್ ಸ್ಟೇಟ್ ಮೆಡಿಕಲ್ ಲೈಸೆನ್ಶಿಯರ್ ಎಕ್ಸಾಮಿನೇಷನ್ ಅಂತ ಹೇಳಿ. ದಿಸ್ ಇಸ್ ದ ಟಫೆಸ್ಟ್ ಲೈಸೆನ್ಸ್ ಎಕ್ಸಾಮ್ ಇನ್ US. ಸೊ ಈ USMLE ಇವಾಗ ನಮಗೆ ಗೊತ್ತಿದ್ದಂಗೆ ಎಲ್ಲರೂ ಮೆಡಿಸಿನ್ ಮುಗಿಸಿ 1 or 2 years ತಗೊಂಡು USMLE ಬರೀತಾರೆ, 1, 2, 3. ಸೊ ಈ ಲೆವೆಲ್ 1 ಮತ್ತೆ ಸ್ಟೆಪ್ 1 ಸ್ಟೆಪ್ 2 ಅನ್ನೋದನ್ನ ಇಂಡಿಯಾದಿಂದನೂ ಬರಿಬಹುದು, ಸೊ ಎಲ್ಲಿಂದ ಬೇಕಾದ್ರೂ ಬರಿಬಹುದು. ಆದ್ರೆ ಇದಕ್ಕೆ ಎಕ್ಸಾಮ್ ತಗೊಳ್ಳೋದಕ್ಕೆ 2 to 3 years ವೇಸ್ಟ್ ಮಾಡ್ತಾರೆ. ಆದ್ರೆ ಈ 2 to 3 years ಇಲ್ಲಿ ವೇಸ್ಟ್ ಆಗದಿದ್ದಂಗೆ ಈ 6 years ಅಲ್ಲಿ, ಸೊ ಈ 6 years ಮುಗಿಯೋಷ್ಟರಲ್ಲಿ ಸ್ಟೆಪ್ 1 ಸ್ಟೆಪ್ 2 ಎರಡು ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಸೊ ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅಂದ್ರೆ ಲೆವೆಲ್ 1 ಅಲ್ಲಿ ಈ 3 years, ಫಸ್ಟ್ 3 years ಏನಿದೆ ಆ 3 years ಅಲ್ಲಿ ಸ್ಟೆಪ್ 1 ಕ್ಲಿಯರ್ ಮಾಡ್ತಾರೆ. 4th 5th years ಅಲ್ಲಿ ಸ್ಟೆಪ್ 2, ಸೊ ಸ್ಟೆಪ್ 2 ಕ್ಲಿಯರ್ ಮಾಡ್ತಾರೆ. ಈ MBBS ಮಾಡೋವಾಗೆ ಸ್ಟೆಪ್ 1 ಸ್ಟೆಪ್ 2 ಕ್ಲಿಯರ್ ಮಾಡಿದಾಗ ನಾವು ಕ್ಲಿನಿಕಲ್ ರೊಟೇಷನ್ಸ್ಗೆ, ನಾವು ಇಲ್ಲಿ ಕ್ಲಿನಿಕಲ್ ರೊಟೇಷನ್ 6th year ಮುಗಿಸಿದ್ಮೇಲೆ ನಾವು ಒನ್ಸ್ US ಅಲ್ಲಿರೋ ಜಾರ್ಜಿಯಾ ಅಲ್ಲಿರೋ ಅಟ್ಲಾಂಟಾ ಅಲ್ಲಿರೋ ಅಂತ ಎಮೋರಿ ಮೆಡಿಸಿನ್ ಸ್ಕೂಲ್ಗೆ ನಾವು ಕ್ಲಿನಿಕಲ್ ರೊಟೇಷನ್ಸ್ಗೆ ಹೋಗ್ತೀವಿ. ಸೊ ಇವಾಗ ನೀವು ಅನ್ಕೋಬಹುದು ಇಷ್ಟೆಲ್ಲ ಪ್ರೋಸೆಸ್ ಆಗಿರೋವಾಗ ಈ ಕಾಲೇಜು ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತಪ್ಪ, ಏಕೆಂದ್ರೆ ಯುರೋಪಿಯನ್ ಜಾರ್ಜಿಯಾ ಟು US ಜಾರ್ಜಿಯಾ ಅಮೆರಿಕನ್ ಜಾರ್ಜಿಯಾ ಅಂದಾಗೆ ನಮ್ಗೆ ಕಾಸ್ಟ್ಲಿ ಅನ್ಸುತ್ತೆ. ಸೊ ಇಲ್ಲಿ ಏನಿರ್ಬೋದು ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಆದ್ರೆ ಇಲ್ಲಿ ಈ ಸಂಸ್ಥೆ ವೆಬ್ಸೈಟ್ ಹೋಗಿ ನೋಡಿದಾಗ ಇದು ಕಾಲೇಜ್ ಯೂನಿವರ್ಸಿಟಿ ಇಯರ್ ಫೀಸ್ $7,000 ಇದೆ. ಆದ್ರೆ ನಮ್ Vsource ಸಂಸ್ಥೆಯಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು $2,000 ನ ಸ್ಕಾಲರ್ಶಿಪ್ ತರ ಕೊಟ್ಟು ಜಸ್ಟ್ $5,000 ನ ನಾವು 1 year ಫೀಸ್ ಆ ತರ ಮಾಡಿದೀವಿ. ಸೊ ಇದು ಬೆನಿಫಿಟ್ ಇದೆ ಸ್ಟೂಡೆಂಟ್ಸ್ಗೆ. $5,000 ಅಲ್ಲೇ ನಾವು ಪ್ರತಿ ವರ್ಷ ಫೀಸ್ ಕಟ್ತೀವಿ. ಸೊ 2,500 ಇಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. ಬೇರೆ ಯೂನಿವರ್ಸಿಟೀಸ್ಗೂ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಯಾಕೆಂದ್ರೆ ಕೆಲವ್ರ ಮಕ್ಕಳು ನಾವು PG ಮಾಡಬೇಕು, USL ಮಾಡಬೇಕು ಅಂತ ಆಂಬಿಷನ್ಸ್ ಇಟ್ಕೊಂಡಿರ್ತಾರೆ. ಸೊ ಅಂತ ಮಕ್ಕಳಿಗೆ, ಯಾಕೆಂದ್ರೆ ಇದು ಅಷ್ಟು ಈಸಿ ಅಲ್ಲ, ಟಫ್ ಆಗಿರುತ್ತೆ. ಸೊ ನಾವು ನಮ್ 6 years ಡೆಡಿಕೇಟ್ ಮಾಡಿದ್ರೆ ಸೊ ನಮ್ಗಿದು ಪ್ಲಸ್ ಪಾಯಿಂಟ್ ಆಗಿರುತ್ತೆ, ಮತ್ತೆ ನಮ್ಮ ಲೈಫನ್ನು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಲೆವೆಲ್ 1 ಲೆವೆಲ್ 2 ಅಷ್ಟು ಈಸಿಯಾಗಿ ಮಾಡ್ಕೊಬಹುದು. ಏಕೆಂದ್ರೆ ಲೆವೆಲ್ 1 ಅಲ್ಲಿ ಬರುವಂತ ಎಕ್ಸಾಮಿನೇಷನ್ಗೆ ನಾವು ಈ 3 years ಅಲ್ಲಿ ಏನ್ ಓದಿರ್ತೀವೋ ಅದೇ ಲೆವೆಲ್ 1 ಬರುತ್ತೆ. ಸೊ ಲೆವೆಲ್ 2 ಅಲ್ಲಿ ನಾವು 4th and 5th year ಅಲ್ಲಿ ಏನ್ ಓದಿರ್ತೀವೋ ಕ್ಲಿನಿಕಲ್ ಸ್ಕಿಲ್ಸ್, ಕ್ಲಿನಿಕಲ್ ರೊಟೇಷನ್ಸ್ ಏನಿರುತ್ತೋ ಅದ್ರ ಮೇಲೆ ಕ್ವಶನ್ಸ್ ಬೇಸ್ ಆಗಿರುತ್ತೆ. ಹಾಗಾಗಿ MBBS ಸ್ಟಡಿ ಮಾಡೋಗ್ಲೇ ಇದೆರಡು ಮುಗಿಸ್ಕೊಂಡ್ರೆ ನಮ್ಗೆ ಇಲ್ಲಿ ನಾವು ಈಸಿಯಾಗಿ ಈ ಸ್ಟೆಪ್ 1 ಸ್ಟೆಪ್ 2 ಮುಗಿಸ್ಕೊಂಡು ನಾವು ಫರ್ದರ್ USಗೆ PG ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋ ಅಂತ ನಮ್ಮ Vsource ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.